ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಶ್ರೀಮನ್ನಾರಾಯಣನ ಕಥೆಭಾಗವನ್ನ ಪ್ರಾರಂಭಿಸುತ್ತಾ ದೈವದಿನರಾಗಿರ್ತಕ್ಕಂಥ ಶ್ರೀಕಂಠಮೂರ್ತಿಯವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ. ಗಜಮುಖನೆ ಗರ್ವ ಶ್ರೀ ಗಣನಾಥ ಗಜಮುಖನೆ ಗರ್ವ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡುಯನಿಗೆ ಮತಿಯ ನಿನ್ನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ ಶರಣೋ ಶರಣಯ್ಯ ಶಂಕರ ಗರಳಪುರದ ವಾಸ ಚೊಕ್ಕಬೋ ಜನದ ಒಡೆಯ ವಿಷಪ್ರಾಜಿಗೆ ಮನ್ನ ಒಳರೋಗಕ್ಕೆ ಗಂಡನಾದ ನುಡುಗಾಡು ನಂಜುಂಡೇಶ್ವರನ ಪಾದಾರವಿಂದಕ್ಕೆ ಶರಣು ಆದಿಗುರುವಿಗೆ ಶರಣು ಅನಾದಿ ಗುರುವಿಗೆ ಶರಣು ಹೆತ್ತವರ ಪಾದಕ್ಕೆ ಶರಣು ನನ್ನ ಹೆತ್ತು ಒತ್ತಂತ ತಂದೆ ತಾಯಿಗಳ ಪಾದರವೆಂದಕ್ಕೆ ಶರಣೆಂದಿನ ತಾತ ವಿದ್ಯವನ್ನ ಕಲಿಸಿಕೊಟ್ಟಿರತಕ್ಕ ಮೈಸೂರು ಪಡುವಾರಳ್ಳಿ ತಂಬೂರಿ ಶಿವಣ್ಣನವರ ಪಾದರವೆಂದಕ್ಕೆ ಶರಣೆಂದಿನ ತಾತ ಬಿಳಿಕೆರೆ ಹಳೆಬೀಡು ಬಸವರಾಜನ ಪಾದರವೆಂದವನ ನೆನೆಯುತ್ತ ವರ್ಕೋಡ್ ಸುಬ್ಬಯ್ಯನವರ ಪಾದಕ್ಕೆ ಶರಣು ಶರಣು ಶರಣಯ್ಯ ಶಂಕರ ಶಂಕು ನುಡಿದಾವೋ ಶನಿವಾರದ ಒಡೆಯನಿಗೆ ಎಣ್ಣೆ ಮಜ್ಜನದ ಒಡೆಯನಿಗೆ ತಂದಾನ ಗೋವಿಂದ ಗೋಪಾಲ ಎಣ್ಣೆ ಮಜ್ಜನದ ಒಡೆಯ ರಂಗಯ್ಯನಿಗೆ ಶನಿವಾರದ ಶಂಕು ನುಡಿದಾವೋ ಸ್ವಾಮಿ ಜಗದಗಲ ಜಾಗಟೆ ಮುಗುಲು ಗಾತ್ರಾದ ಶಂಕು ಎತ್ತು ಬಾರಾದ ದಿಲ್ಲು ಬಾಣ ಕಂದಾನ ಎತ್ತು ಬಾರಾದ ಬಿಲ್ಲು ಬಾಳ ಬೋಲಾಸಿ ನಿಮ್ಮ ಬಿರುದು ಭಿಕ್ಷಕ್ಕೆ ಶರಣಯ್ಯ ನಾಮ ಈ ನಾಮ ಮೇಲುಕೋಟೆಯ ನಾಮ ಮೇಲಾದವೆರಡು ಇಲ್ಲಿ ನಾಮ ಕಂದಾನ ಮೇಲಾದವೆರಡು ಬಿಳಿ ನಾಮದ ಮಧ್ಯದೊಳಗೆ ಭಕ್ತರಿಗಾಗಿ ಕೆಂಪು ನಾಮ ಕಂದಾನ
ಕಾಯಿ ಹನುಮಂತನಿಗೆ ಹರಿಸೇವೆ ಭಗವಂತನಿಗೆ ತಂಗ ಮಂಗಳಾರತಿ ಲಕ್ಷ್ಮೀ ದೇವಿಗೆ ತಂದಾನ ಗೋವಿಂದಾನೇ ತಂದಾನ ತಂಗ ಮಂಗಳಾರತಿ ಲಕ್ಷ್ಮೀ ದೇವಿ ತುಳಸಮ್ಮನಿಗೆ ನಿಮ್ಮ ಬಿರುದು ಭಿಕ್ಷಕ್ಕೆ ಶರಣಯ್ಯ ತಂದಾನ ಗೋವಿಂದ ಗೋಪಾಲ ತಂದಾನ ಸ್ವಾಮಿ ಭಾಗ್ಯವ ಕೊಡಬಲ್ಲೆ ಕೊಟ್ಟ ಭಾಗ್ಯ ಕೀಳಬಲ್ಲೆ ಕೊಟ್ಟು ನೋಡಬಲ್ಲೆ ನೀನು ನಾರಾಯಣ ತಂದಾನ ಗೋವಿಂದಾನೇ ತಂದಾನ ರಂಗಯ್ಯನ ಮಾಡೋಕೆ ಮಂಗಳಾರತಿಯು ಬೇಕು ಅಂಗಯ್ಯ ತುಂಬ ಹಣ ಯಾಕೋ ತಂದಾನ ಗೋವಿಂದ ಗೋಪಾಲ ತಂದಾನ ರಂಗ ರಂಗ ಎಲ್ಲರೇ ರಂಗಯ್ಯ ರಂಗೈನ ಕುದುರೆಗೆ ಉಂಗುರದ ಕಡುವಾಣ ರಂಗು ಮಾನಕದ ಮಕಾರವೇ ತಂದಾನ ಗೋವಿಂದಾನೇ ತಂದಾನ ಸ್ವಾಮಿ ದಾಸಪ್ಪ ನಿಮ್ಮ ತೇರು ಲೋಕಕ್ಕೆ ಹಸನಲ್ಲ ಮಾಸದ ಸೀರೆ ಸೊಲುಗರೆಳ್ಳು ತಂದಾನ ಗೋವಿಂದಾನೇ ತಂದಾನ ಸ್ವಾಮಿ ಹುಟ್ಟಿತ್ತು ತಿರುಪತಿ ಬಂದದ್ದು ಬೋದು ಬಾಳು ಶ್ರಾವಣಗೊಂಡದ್ದು ಶ್ರೀರಂಗಪಟ್ಟಣ ತಂದಾನ ಗೋವಿಂದಾನೇ ತಂದಾನ ಸ್ಥಾನಗೊಂಡದ್ದು ಶ್ರೀರಂಗಪಟ್ಟಣದಲ್ಲಿ ಸ್ವಾಮಿ ಕರಿಕಲ್ಲು ಗುಡ್ಡದಲ್ಲಿ ಹೊರಗವನೇ ತಂದಾನ ಗೋವಿಂದಾನೇ ತಂದಾನ ಕರಿಕಲ್ ರಂಗಯ್ಯ ಅಂತ ಹೊರಗವನೇ ನಾರಾಯಣ ಅಲ್ಲಿ ಬೇಡಿದವರವ ನೀಡುತ್ತಾನೆ ತಂದಾನ ಗೋವಿಂದ ಗೋಪಾಲ ತಂದಾನ ತಂದಾಲ ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಯ್ಯ ನಮೋ ನಾರಾಯಣ ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಯ್ಯ ನಮೋ ನಾರಾಯಣ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಶ್ರೀಮನ್ನಾರಾಯಣ ಹೌದು ಶ್ರೀಕೃಷ್ಣ ಮುಕುಂದ ಮುರಹರಿ ಮಾಧವ ಅಂತೇಳಿ ಹಲವು ಬಗೆಯಲ್ಲಿ ಹೆಸರನ್ನು ಪಡ್ಕೊಂಡು ಈ ಕಲಿಯುಗದಲ್ಲಿ ತ್ರೇತಾಯಿಗ ತೃತಾಯಿಗ ದ್ವಾಪರಾಯಿಗ ಸತ್ಯಯುಗವನ್ನು ಕಳ್ಕೊಂಡು ಕಲಿಯುಗದಲ್ಲಿ ರಂಗನ ಅವತಾರವನ್ನ ತಾಳಿದ್ದಾರೆ ರಂಗರಂಗವೆಂದರೆ ಯಾವ ರಂಗಪ್ಪ? ಈ ಪ್ರಕಾರವಾಗಿ ಆದಿರಂಗ ಮಧುರಂಗ ಬಹಿರಂಗ ಚದುರಂಗ ಬೀದಿರಂಗ ಮೂಲರಂಗ ಎಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥವರು ಈ ಕಲಿಯುಗದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗ ರಂಗ ಬಿಳಿಗಿರಿ ರಂಗ ನಮೋ ಈ ಪ್ರಕಾರವಾಗಿ ಸ್ವಾಮಿನಾರಾಯಣ
ಈ ಕಲಿಯುಗದಲ್ಲಿ ಬೆಳ್ಳಿ ಬೆಟ್ಟದೊಡೆಯ ಬಿಳಿಗಿರಿಯ ರಂಗಪ್ಪನ ಅವತಾರವನ್ನ ಹೌದು ಯಾತಕ್ಕೋಸ್ಕರವಾಗಿ ತಾಳಿದ್ದಾರೆ ಅಂದ್ರೆ ಅದಕ್ಕೋಸ್ಕರಪ್ಪ ಈ ಪ್ರಕಾರವಾಗಿ ಸ್ವಾಮಿ ಆದಿನಾರಾಯಣ ತೆಂಕಲ ನಾಡಿನಲ್ಲಿರ್ತಕ್ಕಂತ ಭಕ್ತಾದಿಗಳು ಹಾ ಅಂದ್ರೆ ಬರ್ತಕ್ಕಂತ ಭಕ್ತಾದಿಗಳು ಸ್ವಾಮಿ ನಾರಾಯಣನಿಗೆ ಕರೆವೆತ್ತಿ ಕೈ ಮುಗಿದು ಶಿರವಾಗಿ ಶರಣನ್ನು ಮಾಡಬೇಕು ಅಂತೇಳಿ ಎಲ್ಲಾರ್ಗೂ ಕರುಣಿಸ್ತಾ ಬರ್ತಕ್ಕಂಥ ಸಮಯದಲ್ಲಿ ಹೌದು ಈ ಕಡೆ ಕಾಡು ಸಾಲಗರ ಬೊಮ್ಮೆ ಗೌಡನ ಮಗಳಾಗಿರ್ತಕ್ಕಂಥ 7ನೇ ಮಗಳು ಕುಸುಮಾಲಿಯನ್ನ ನಾನು ಕರೆತಂದು ಹೌದು ಈ ನನ್ನ ಬೆಳ್ಳಿ ಬೆಟ್ಟಕ್ಕೆ ಪಟ್ಟದರಸಿಯನ್ನಾಗಿ ಮಾಡಿ ಆಹಾ ಐಕ್ಯವಾಗಬೇಕು ಅಂತೇಳಿ ಭಕ್ತರಿಗಾಗಿ ಈ ನಾಟಕವನ್ನ ರಚಿಸ್ತಾ ಇದ್ದಾರೆ. ಹೌದು ಈ ಕಡೆ ಎಡಗಾಡೆ ತುಳಸಮ್ಮ, ಬಲಗಾಡೆ ಲಕ್ಷ್ಮೀದೇವಿ, ಹೌದು ನಡುಮಧ್ಯದಲ್ಲಿ ನಾರಾಯಣ. ಈ ರೀತಿಯಾಗಿ ಭಕ್ತರಿಗಾಗಿ ನಾಟಕವನ್ನು ರಚಿಸ್ತಾ ಇದ್ದಾನೆ ಸ್ವಾಮಿ. ಹಾ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ? ಯಾವ ರೀತಿಯಪ್ಪ? ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ದೊಡ್ಡ ಜಾತ್ರೆ ಚಿಕ್ಕ ಜಾತ್ರೆ ಅಂತ ಹೇಳಿ ಮಾಡ್ತಾರೆ. ಸ್ವಾಮಿ ನಾರಾಯಣ ಗೋವಿಂದ ಗೋವಿಂದ ಅಂತ ಹೇಳಿ ಸ್ವಾಮಿಯ ವಿಗ್ರಹವನ್ನು ಹೊತ್ತುಕೊಂಡು ಹಗಲಿರುಳೆಲ್ಲದೆ ಯಾವ ರೀತಿಯಾಗಿ ಸ್ವಾಮಿಯನ್ನ ಪೂಜಿಸ್ತಾ ಇದ್ದಾರೆ. ಯಾವ ರೀತಿ ಸ್ವಾಮಿ? ಹಾಲುವನ್ನವನುಂಡು ಮೇಗಳ ವೀಳ್ಯವತರಿಸಿ ಸೆಳೆಗೇರೆ ರಂಗಯ್ಯ, ಇಬ್ಬರ ಮಡದೀರ ಮಧ್ಯಾದಲ್ಲಿ ಆಯಾಗಿ ಮಲಗವನೇ, ಓ ಆಯಾಗಿ ಮಲಗವನೇ. ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಯ್ಯ, ಬೆಳಗಾಲ ಬೀದಿ ಮೆರೆದು ಇಬ್ಬರ ಮಡದೀರ ಮಧ್ಯಾದಲ್ಲಿ ಆಯಾಗಿ ಮಲಗವನೇ, ಓ ಹಾಯಾಗಿ ಮಲಗುವರೇ. ಎಡಗಡೆ ಲಕ್ಷ್ಮದೇವಿ, ಬಲಗಾಡೆ ತುಳಸಮ್ಮ, ನಡುಮಧ್ಯ ನಾರಾಯಣ. ಎಡಗಡೆ ಲಕ್ಷ್ಮದೇವಿ, ಬಲಗಾಡೆ ತುಳಸಮ್ಮ, ನಡುಮಧ್ಯ ನಾರಾಯಣ. ಇಬ್ಬರ ಮಡದೀರ ಮಧ್ಯಾದಲ್ಲಿ ಆಯಾಗಿ ಮಲಗವನೇ, ಓ ಹಾಯಾಗಿ ಮಲಗುವರೇ. ಬೆಳ್ಳಿ ಬೆಟ್ಟದ ಒಡೆಯ ಬಿಳಿಗಿರಿಯ ರಂಗಯ್ಯ, ಬೆಳಗಾಲ ಬೀದಿ ಮೆರೆದು ಇಬ್ಬರ ಮಡದೀರ ಮಧ್ಯಾದಲ್ಲಿ ಆಯಾಗಿ ಮಲಗವನೇ, ಓ ಹಾಯಾಗಿ ಮಲಗುವರೇ. ಓ ಆಯಾಗಿ ಮಲಗವನೇ. ಸ್ವಾಮಿ ರಂಗಪ್ಪ ಎಡಗಡೆ ಲಕ್ಷ್ಮೀದೇವಿ, ಬಲಗಾಡೆ ತುಳಸಮ್ಮ, ನಡುಮಧ್ಯದಲ್ಲಿ ನಾರಾಯಣ ಹಾ ಮಧ್ಯದಲ್ಲಿ ಮಲಗಿದ್ದಾರೆ. ಮಲಗಿರ್ತಕ್ಕಂತ ಸಮಯದಲ್ಲಿ ಹೌದು ಈ ಕಡೆ ಏನಾಗಿದೆ, ಬರ್ತಕ್ಕಂತ ಭಕ್ತಾದಿಗಳೆಲ್ಲ ಕರೆವೆತ್ತಿ ಕೈ ಮುಗಿದು ಶಿರವಾಗಿ ಶರಣನ್ನು ಮಾಡ್ತಿದ್ದಾರೆ. ಆಹಾ ಯಾವ ರೀತಿಯಾಗಿ ಶರಣ ಮಾಡ್ತಿದ್ರು? ಯಾವ ರೀತಿ? ಆಗ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ರು ದೇವ್ರು ಅಂದ್ರೆ. ಹಿಂದೆ ಸತ್ಯದ ಕಾಲದಲ್ಲಿ ಪೂಜೆ ಸತ್ಯದ ಕಾಲದಲ್ಲಿ ಹಾ ದೇವ್ರು ಅಂದ್ರೆ ಹಿಂಗ್ ಕರವೆತ್ತಿ ಕೈ ಮುಗಿತಿದ್ರು ಅಲ್ವಪ್ಪ? ಹೌದು. ಈಗಿನ ಕಾಲದಲ್ಲಿ ಹೆಂಗ್ ಮುಗಿತಾರೆ ಅಂದ್ರೆ ದೇವ್ರ ಕೈಯ ಹೇಗೆ? ತುಂಬಾ ಚೆನ್ನಾಗಿ ಮುಗಿತಾರೆ. ಏನ್ ದೇವಸ್ಥಾನ ಅಲ್ಲಿ ಕಾಣ್ತಿದ್ರೆ ಸಾಕು, ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಮುತ್ತಿಕ್ಬಿಟ್ರು ಮುಗಿತತ್ತಗೆ ದೇವ್ರಿಗೆ. ನಾನು ಬರ್ಬೇಕಾದ್ರೆ ನೋಡಿದೆ ಅಲ್ಲಿ ಬಿಳುಗ್ಲಿ ಸರ್ಕಲ್ ಅಲ್ಲಿ, ಹಾ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಿತ್ತು ಸರ್ಕಲ್ ಪಕ್ಕದಲ್ಲಿ. ಹೌದು. ನಾನು ಇದ್ಯಾಕೆ ದೇವ್ರಿಗೆ ಹಿಂಗ್ ಕೈ ಮುಗಿತಿದ್ದೇನೋ ಅಂತ ನಾನು ಮುಗಿಯಪ್ಪ ಮುಗಿ, ಇನ್ನೂ ಚೆನ್ನಾಗ್ ಮುಗಿ ಅಂದ್ರೆ ಗಂಧ. ಓಹೋ ಪರವಾಗಿಲ್ಲ ಕಣ, ಚೆನ್ನಾಗ್ ಮುಗಿತವನ ದೇವ್ರ ಕೈಯ. ಹಾ ಹಿಂಗಲ್ಲ ಕಣ ಮುಗಿಯದ್ವು ಹಿಂಗೆ ಅಂದೆ. ನಾನ್ ದೇವ್ರು ಮುಗಿತವನೆ ಅಂತ ನಿನಗ್ ಗೊತ್ತಪ್ಪ? ಇನ್ಯಾರ್ಗಪ್ಪ? ದೇವಸ್ಥಾನ ಪಕ್ಕದಲ್ಲಿ ಯಾರಿದ್ದಾರು ನೋಡು ಅಂದ್ರೆ ಅಲ್ಲೊಂದ್ ಹೆಣ್ಣು ನಿಂತದೆ ಮುತ್ತಿಕ್ತಾನೆ ಪುಣ್ಯ. ಏನಪ್ಪ ಮಾಡಂಗಿದ್ದದು? ಹಾ ದೇವ್ರು ಕೈ ಮುಗಿಯಕ್ ಹೋಗಿಲ್ಲ ಪುಣ್ಯಾತ್ಮ. ಆಗ ದೇವ್ರು ಅಂದ್ರೆ ಎಷ್ಟು ಸದ್ಭಕ್ತಿಯಿಂದ ಕೈ ಮುಗಿದು ಬೆಳಿಗ್ಗೆ ಹೊತ್ತಂತ ಎದ್ದು ಗೂಡ್ಸಿ ತಾರ್ಸಿ ತೊಪ್ನಿರಿಕ್ಕಿ ಚುಕ್ಕಿ ಇಟ್ಟು ರಂಗ ನೀನು ಒಲಿ ಅಂದ್ಬಿಟ್ಟು ರಂಗವಲ್ಲಿ ಬಿಡ್ತಿದ್ರು. ಆಗ ಹಿಂದೆ ಸತ್ಯದ ಕಾಲದಲ್ಲಿ ಬಿಡ್ತಾ ಸತ್ಯದ ಇದ್ರು. ಕಾಲದಲ್ಲಿ ಬಿಡ್ತಿದ್ರು. ಈಗ ಈಗಿನ ಕಾಲದಲ್ಲಿ ಎಲ್ಲ ಎಕ್ಕುಟ್ಟು ಹೋಗದೆ. ಯಾಕೆ? ಯಾಳ ಮನೆ ಕಾಂಕ್ರೀಟ್ ರೋಡ್ ಯಾವಾಗ ಬತ್ತೋ ನೋಡಪ್ಪ, ಕೆಟ್ಟೋಯ್ತು ಕೆಲ್ಸ. ಹೌದು. ಏನ್ ಎದಳದೆ 7 ಮುಕ್ಕಾಲ್ ಐತೆ, ಏನ್ ಜೊಲ್ಲರಿತೆ ಇದ್ರು ಜ್ಞಾನವೇ ಇರೋದಿಲ್ಲ. ಏನ್ ಬಕೆಟ್ ಅಲ್ಲಿ ನೀರ ತಂದ್ಬಿಡೋದು, ಅತ್ತಗೊಂದ್ ಚಂಬು ಇರ್ತಗೊಂದ್ ಚಂಬು ಎರಚ್ಬಿಟ್ಟು ಬರಲ ಹಿಡ್ಕೊಂಡ್ ಅತ್ತಗಿತ್ತ ಕದರಾಡ್ಬಿಟ್ಟು ಸ್ಟೈಲ್ ಆಗಿ ಒಂದ್ ಬಳಪ ಹಿಡ್ಕತಾರ. ಈಗ ಇತ್ತಗೊಂದ್ ನಾಮ ಅತ್ತಗೊಂದ್ ನಾಮ ಹಾಕ್ಬಿಟ್ಟು ನಕ್ಷತ್ರವ ಬಿಟ್ಬಿಟ್ರೆ ನಾಮ ನೋಡ್ಕೊಂಡ್ ಹೋದವ್ರಿಗೆಲ್ಲ ಸಂದಗಂಟೆ ನಾಮ ಅಂತ. ಕೋರ್ಟ್ ಕೆಲ್ಸಕ್ಕೆ ಹೋದೊಂದು ನಾಮ, ಜಮೀನ್ಗೂ ಸ್ವಲ್ಪ ನೀರ್ ಹಾಯಿಸ್ಬಿಟ್ಟು ಬರೋವಂತ ಹೋದ್ರೆ ಅವಂದು ನಾಮ.
ನಾಮವ ನೋಡ್ಕೊಂಡು ನಮ್ಗೆ ಹುಡ್ಗಂಗೆ ಒಂದು ಗಂಡು ನೋಡ್ಕೊಬರೋ ಅಂದ್ಬಿಟ್ಟು 10 ಊರು ಸುತ್ತಿದ್ರು ಬರೋ ಗಂಟೆ ಪಂಗನಾಮ ಗ್ಯಾರಂಟಿ ಅಂತ. ದೇವರು ಅಂದ್ರೆ ಯಾರು? ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಮಗೆ ಮೊದಲನೇ ದೇವರು. ಆಮೇಲೆ ಮಿಕ್ಕಿದ ದೇವರು ಕೈ ಮುಗಿಬೇಕು ನಾವು. ಆಗ ಪುಣ್ಯಾತ್ಮ ಕಣ್ಣಿಗೆ ಎಣ್ಣೆ ಬಿಟ್ಕೊಬಾರ್ದವ್ ನೋಡ್ಬೇಕು. ಸಾಹಿತ್ಯ ಹೆಂಗ್ ಬರ್ದವನೆ ಅಂದ್ರೆ ತಾಯಿ ತಂದೆ ಬಗ್ಗೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಾಣುವ ದೇವರು. ತಾಯಿ ಇಲ್ಲದೆ ಏನಿಲ್ಲ, ತಂದೆ ಇಲ್ಲದ ಬದುಕಿಲ್ಲ. ತಾಯಿ ಇಲ್ಲದೆ ಏನಿಲ್ಲ, ತಂದೆ ಇಲ್ಲದ ಬದುಕಿಲ್ಲ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಎಷ್ಟು ಚೆನ್ನಾಗಿ ಬರ್ದಾರ ನೋಡಿ. ಸತ್ಯದ ಕಾಲದಲ್ಲಿ ತಾಯಿ ತಂದೆ ನಮಗಿಬ್ರು ಕಣ್ಣಿಗೆ ಕಾಣೋ ದೇವ್ರು ಅಂದ್ಬಿಟ್ಟು ಪುಣ್ಯಾತ್ಮ ಕಣ್ಣಿಗೆ ಎಣ್ಣೆ ಬಿಟ್ಕ ಬರೆದ್ರೆ, ಈ ಕಲಿಯುಗದಲ್ಲಿ ಪುಣ್ಯಾತ್ಮ ಒಬ್ಬ ಹೊಟ್ಟೆ ತುಂಬಾ ಎಣ್ಣೆ ಬಿಟ್ಕ ಬರ್ದವ್ ನೋಡ್ಬೇಕು. ತುಂಬಾ ಚೆನ್ನಾಗಿ ಬರ್ದವನೆ. ಅಮ್ಮ ಲೂಜ, ಅಪ್ಪ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಇದು ಸರಿ. ಯಾವ್ದಪ್ಪ ಸರ್ರಿ? ಅಪ್ಪ ಲೂಜ, ಅಮ್ಮ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಇದು ಸರಿ ಅಂದ್ರೆ ಬರ್ದ್ರವ್ ನಿನ್ನಂತ ಲೂಜ್ ಇರ್ಬೇಕು ಕಾಣಿ. ದೊಡ್ಡ ಲೂಜು ಅನ್ನಂಗದ ಅಂದ್ರೆ ಸ್ಕ್ರೂ ಲೂಜು ಆಗಿರ್ತದಲ್ಲ ಹಂಗೆ. ಅಂದ್ರೆ ಆಗಿನ ಕಾಲದಲ್ಲಿ ತುಂಬಾ ಗೌರವ ಇತ್ತು. ಈಗಿನ ಕಾಲದಲ್ಲಿ ಸ್ವಲ್ಪ ಆಪ್ಟಿಕಟ್ಟು ಬಂದ್ಬಿಟ್ಟದೆ. ದೇವ್ರು ಅಂದ್ರೆ ಸದ್ಭಕ್ತಿಯಿಂದ ಕೈ ಮುಗಿತಿದ್ರು. ಈಗ ನೋಡ್ಬೇಕು ದೇವ್ರು ಎಲ್ಲೆಲ್ಲದೆ ಅಂದ್ರೆ ಅಜ್ಜಾಜ್ಗೂ ಇರ್ತಾವೆ. ಈಗ ನೋಡ್ಬೇಕು ಸಂಜೆ 6 ಗಂಟೆ ಮೇಲೆ 10:30 ಒಳಗಡೆ ನೋಡ್ಬೇಕು. ಬಾರನ್ ಮುಂಚೆ ಕುಣಿತರ ನೋಡ್ಬೇಕು. ಆಗ್ಲೇ ಬಂದು ಕೇಳ್ತಿದ್ದೋ ಬಣ್ಣ ಕುಡ್ದು ಬಿಟ್ಟಿದ್ದ ಪುಣ್ಯಾತ್ಮ ಎಣ್ಣೆಯ. ನೀನ್ ಮಾಡೋದು? ಮಾತಾಡ್ಸೋಣ ಬಿಡು ಅಂದ. ಯಾವ್ರವ್ರು ಅಂದ? ಮೈಸೂರು ಅಂದೆ. ಮೈಸೂರು ಪಕ್ಕ ಇನ್ಕಲ್ಲು ಅಂದೆ. ಪರವಾಗಿಲ್ಲ, ನೀವು ಗುಂಡ್ಕಲ್ಲಂಗೆ ಕಾಣ್ತಿದ್ದೀರಿ ಅಂದ. ಇವರು ಅಂದ, ಇವ್ರು ಕೀಬೋರ್ಡ್ ಮಾಸ್ಟರ್ ಕಣಪ್ಪ, ಶಿಂಗಾರಿಪುರದವರು ಅಂದೆ. ಹೌದಾ? ಮತ್ತೆ ಅವರು ಮೈಸೂರು ವರ್ಕೋಡ್ನವ್ರು ಅಂದೆ. ಇವರು ಅಂದೆ, ಇವರು ಗಂಜಾಮ್ನವ್ರು ಅಂದೆ. ಹಂಗಾದ್ರೆ ನೀವೆಲ್ಲ ಬೆರ್ಕಿಯ ಅಂತಾನೆ. ಏನಪ್ಪ ಮಾತಾಡಂಗಿದ್ದು ನಾನು ಅವನಿಗೆ? ಹ್ಞೂಕಪ್ಪ ನಾವೆಲ್ಲರೂ ಬೆರ್ಕೆನಿ ಅಂದು. ಇನ್ನು ಮಾತಾಡಂಗಿಲ್ಲ ಬಿಡಂಗಿಲ್ಲ, ಅವ್ನಿಗೆ ಮಾತಿಗೆ ಜವಾಬು ಕೊಡಕ್ಕಾಯ್ಕಿಲ್ವಲ್ಲಪ್ಪ. ಅದಕ್ಕೆ ಅಜ್ಜಜ್ಗೂ ದೇವ್ರ ಬತ್ತೆ ನೋಡ್ಬೇಕು. ಹೆಂಗ್ ಬತ್ತೆ ಅಂದ್ರೆ ಜೀವನ ಟಾನಿಕ್ ಬಾಟ್ಲು ಕುಡಿಯಕ್ ಮುಂಚೆ ಅಳ್ಳಾಡ್ಸೋ 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 ಬಾಟ್ಲಿನ ಎದ್ಕ ಮುಂದಕ್ಕೆ ಮೆಲ್ಲೆ ಕೆಳಗೆ ಅಳ್ಳಾಡ್ಸೋ 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 ಅಳ್ಳಾಡ್ಸೋ. ಅಳ್ಳಾಡ್ತಾ ನಿಂತಿದ್ದ ಪುಣ್ಯಾತ್ಮ. ಅದು ಎತ್ತಗೋದ್ನ ಕಾಣಿ ಒಟ್ಟಿನಲ್ಲಿ. ಅದ್ರಲ್ಲಿ ಆಗ್ಲೂ ಒಂದು ಹುಡುಗ ಬಂದು ಕೇಳ್ದ, ಏನಣ್ಣ ಏನ್ ಸಮಾಚಾರ? ಮೈಸೂಟ್ ಕಿಕ್ಸರ್ ಜೋರಾಗಿ ಹಾಕಿದ್ದೀರಿ ಅಂದ. ಹ್ಞೂ ಕಣು ಅಂದೆ. ಡ್ಯಾನ್ಸ್ ಆಡಕ್ಕೆ ಎಷ್ಟು ಜನ ಬಂದಿದ್ದೀರಿ ಅಂದ. ನನ್ನ ಯಾರೋ ಬಂದಿಲ್ಲ ಕಣು ಅಂದೆ. ಮತ್ತೆ ನೀನ್ ಯಾಕಪ್ಪ ಬರಕ್ ಹೋದೆ ಅಂದ. ಮಕ್ಕಳುಗಳಿಗೆಲ್ಲ ಡ್ಯಾನ್ಸ್ ಬೇಕು, ಯಾವ್ಯಾವ ಸಾಂಗ್ ಆಡ್ರಿ ಅಂದ. ನಿಂಗೆ ಯಾವ ಸಾಂಗ್ ಬೇಕಪ್ಪ ಅಂದೆ. ದೇವ್ರನ್ನ ಬಿಟ್ಟು ಪಿಕ್ಚರ್ ಸಾಂಗ್ ನೀನ್ ಯಾವ್ದಾಡ್ರು ಸರಿ ಅಂದ. ಓಹೋ, ಯಾವ ಸಾಂಗ್ ಬೇಕಲ್ಲ ಅಂದ್ರೆ ನಮ್ಮ ಒಟ್ಟಿ ಮುಂಚೆ ಗಣಪತಿ ಕುಣ್ಸಾರ ನೋಡ್ಬೇಕು. ಎಂತೆಂತ ಸಾಂಗ್ ಆಗ್ತಿರೋ ಗೊತ್ತಣ, ಅಂತ ಸಾಂಗ್ ಆಡಿದ್ರೆ ನಮ್ಮ ಊರಲ್ಲಿ ಇನ್ನ ಒಪ್ಪುದು ಅಂದ. ಆಡಪ್ಪ ತೋರಿಸ್ಕೊಡ್ತೀನಿ ಅಂದ್ರೆ, ಅಕ್ಕ ನಿನ್ನ ಮಗಳು ನನ್ಗೆ ಚಿಕ್ಕಳಾಗಲ್ವಾ, ಪಕ್ಕದ ಮನೆ ಪದ್ಮ ನನಗೆ ಜೋಡಿ ಆಗಲ್ವಾ ಆಗಲ್ವಾ ಆಗಲ್ವಾ. ಎಷ್ಟ್ಲಾ ನಿನಗೆ ವಯಸ್ಸು ಅಂದೆ. 7 ಮೆಂಟ್ ನಡೀತದೆ ಅಂದ. ಒಂದು ಸುಮ್ಮನೆ ಅಟ್ಟಿಗೆ ಹೋಗಪ್ಪ, ಪದ್ಮಕ್ಕನ್ ಚಿಂತೆ ನಿನ್ಗೆ ಹಾಕೋಬೇಕು ಅಂದೆ. ಇನ್ನೇನ್ ಮಾಡಂಗಿದ್ದು, ಮಾತಾಡಂಗಿಲ್ಲ ಬಿಡಂಗಿಲ್ಲ. ಅಣ್ಣ ಅವಂದ್ ಇದ್ದಿದ್ದೆ ಅದೇ, ನಾನೊಂದು ಸಾಂಗ್ ಬರ್ದಿವ್ನು ಕೇಳು ಅಂದ. ಯಾವ ಸಾಂಗ್ ಬರ್ದಿದೀಯಪ್ಪ? ಎದ್ರ ಮನೆ ಆಂಟಿನುವೆ ನಮ್ಮವನು ಹೆಂಗ್ ಜಗಳ ಆಡ್ತಾರ ಗೊತ್ತಣ್ಣ. ನಮ್ಮವ್ವ ರಂಗೋಲಿ ಬಿಡೋ ಟೈಮ್ಗೆ ಅವ ಅಕ್ಕ ನೀರ್ ಹಾಕಕ್ ಬರ್ತಾಳೆ, ಅವ ಅಕ್ಕ ರಂಗೋಲಿ ಬಿಡೋ ಟೈಮ್ ನಮ್ಮವ್ವ ರಂಗೋಲಿ ಬಿಡಕ್ ಬರ್ತಾಳೆ. ಅವಳು ನೋಡಿ ತಲೆ ಕೆಟ್ಟೋಗ್ಬಿಟ್ಟು ಒಂದು ಸಾಂಗ್ ಬರ್ದಿವ್ನಿ ಅಂತ. ಯಾವಡಪ್ಪ ಕೇಳಿಸ್ಕೊತೀನಿ ಅಂದೆ. ಎದ್ರ ಮನೆ ಆಂಟಿಗೂ ನಮ್ಮ ಮಮ್ಮಿಗೂ ಜಗಳವೇ, ನಮ್ಮ ಮಮ್ಮಿಗೂ ಎದ್ರ ಮನೆ ಆಂಟಿಗೂ ಜಗಳವೇ, ನಮ್ಮ ಮಮ್ಮಿಗೂ ಈ ಆಂಟಿಗೂ ಒಂದೇ ಹನುಮಾನ. ನಮ್ಮಪ್ಪ ಯಾರಿಗೆ ಯಜಮಾನ? ನನಗೆ ಗೊತ್ತಪ್ಪ ನಿಮ್ಮಪ್ಪ ಯಾರಿಗೆ ಯಜಮಾನ ಅಂತ. ಗೊತ್ತಿದ್ರೆ ಹೊಸಿ ಹೇಳ್ಕೊಡೋನು ಅಂದೆ. ಆದ್ರೆ ಈಗಿನ ಕಾಲದ ಮಕ್ಳುಗಳು ಎಂತ ಬ್ರಿಲಿಯಂಟ್ಗಳು ಅಂದ್ರೆ ಮಾತಾಡಂಗಿಲ್ಲ ಬಿಡಂಗಿಲ್ಲ ಅವ್ರಿಗೆ. ಅದ್ರಲ್ಲಿ ಪಾಪ ಒಬ್ಬಕ್ಕ ಬಂದ ತಕ್ಷಣ ಮಗ ಎಲ್ಲ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದಾನಂತೆ. ದಮ್ಮನ್ ಏರ್ತಿದ್ಲು ಆ ಮಗಿಗೆ. ಸುಮ್ನಿರಕ್ಕ ಹೊಡಿಬೇಡ ಅಂತ ಅಂದೆ. ನಮ್ಮ ಟಿಗಣ್ ನಾನು ಹೆಂಗಾರ ಬುದ್ಧಿ ಕಲ್ಸ್ಕತ್ತೀನಿ ಹೋಗಪ್ಪ ಅಂದ್. ಏನೋ ಕಲ್ಸ್ಕವ ಅಂದೆ. ಲೋ ಬೈಲಿ ಅಂದ್ಬಿಟ್ಟು ರಪ್ಪ ನೇರ್ಬಿಟ್ಟು ಓದೋದ್ರ ಕಡೆ ಗಮನ ಕೊಡು ಅಂತ ಇದ್ಲು ಅವಕ್ಕ. ನಾನು ಕಾರ್ ನಿಲ್ಸ್ತಿದ್ನಲ್ಲ, ಇನ್ಯಾಕ ಅವಕ್ಕ ಮಾತಾಡ್ಬೇಡ ಅಂತ ಹೇಳೋಳ ನಾ ಸುಮ್ ಸೈಲೆಂಟ್ ಆಗಿದೆ. ಆ ಪುಣ್ಯಾತ್ಮ ಏನ್ಬೇಕು, ಓದ್ ಬಿಸಾಕ್ಬಿಟ್ಟೇನ್ ಕಣ್ ಹೋಗು ಅಂದ. ಓದ್ ಬಿಸಾಕ್ಬಿಟ್ಟಿದ್ಯಾ ಬಪ್ಪ ಇಲ್ಲಿ?
₹10 ಲೋಟ ಹಿಡ್ಕೊಂಡಿದ್ದೀಯ, ಯಾರ್ಲ ಇದ್ರಲ್ಲಿ ಇರೋದು ಅಂದ. ಈ ಮುದಿ ನನ್ನ ಮಗ ನನಗೇನು ಗೊತ್ತು ಅಂತಾನೆ ಪುಣ್ಯಾತ್ಮ. ₹10 ನೋಟಲ್ಲಿ ಗಾಂಧೀಜಿ ಇರೋದು ನಿನ್ಗೆ ಗೊತ್ತಿಲ್ವಾ? ಓದಾದ್ರ ಕಡೆ ಗಮನ ಕೊಡೋ ಅಂದ್ಲು. ಆ ಪುಣ್ಯಾತ್ಮ ಕೇಳ್ದ, ಸುಮಾಂಟಿ ನಿನ್ಗೆ ಗೊತ್ತಾ ಅಂದ. ಯಾರಲ್ಲ ಅವಳು ಅಂದ್ರೆ ಫಸ್ಟ್ ಅಪ್ಪನ ಕಡೆ ಗಮನ ಕೊಡು ಅಂತಾನೆ. ಮಕ್ಳುಗಳು ಎಂಥ ಬ್ರಿಲಿಯಂಟ್ಗಳು ಅಂದ್ರೆ ಹೇಳಕ್ಕಾಗಲ್ಲ, ಅಂತ ಬ್ರಿಲಿಯಂಟು. ನಮ್ಮನೇಳೊಬ್ಬ ಅವನೇ ಕಣವ, ಎಂಥ ಕಿರಾತಕ ಅಂದ್ರೆ, ನಾನು ನನ್ನ ಹೆಂಡ್ತಿನೂ ಅಲ್ಲೇ ಟೀ ಕುಡಿತಾ ಕುಂತಿದ್ದೋ, ಇನ್ನೇನು ಐಕ್ಳ ಜೊತೆ ಆಟ ಆಡ್ತಿದ್ನಲ್ಲ ನಮ್ಮ ಹುಡುಗ. ನಾನು ಹಂಗೆ ಅಂದೆ, ಮೇವ್ ಅಂದಿ. ಏನು ಐಕ್ಳ ಜೊತೆ ಆಟ ಆಡ್ತಾನೆ ನಮ್ಮ ಗಂಡು, ಒಂದು ಸಣ್ಣದೊಂದು ಕಲ್ ತಕ ಬಡಿಯಮ್ಮಿ. ಅಪ್ಪ ಅಂದ್ರೆ ಅಪ್ಪನ ಮೇಲೆ ಪ್ರೀತಿ, ಅವ್ವ ಅಂದ್ರೆ ಅವ್ವನ ಮೇಲೆ ಪ್ರೀತಿ ಅಂದಿ. ಏನು ಕಲ್ಲ ತಕ ಹೊಡೆದ ತಕ್ಷಣ ಆ ಪುಣ್ಯಾತ್ಮ ಅಪ್ಪನೂ ಅನ್ಲಿಲ್ಲ ಅವ್ವನೂ ಅನ್ಲಿಲ್ಲ, ಯಾವ ಬೋಳಿ ಮಂಗಲ ಕಲ್ ತಕ ಹೊಡೆದವನು ಅಂತ ಬೈತು. ಇದು ನಮಗೆ ಬೇಕಿತ್ತು ಅಂದ್ಬಿಟ್ಟು ಸುಮ್ಮನಾದಿ ಪಾಪ. ಇನ್ನೇನು ಮಾಡಂಗಿದ್ದು, ಮಕ್ಕಳುಗಳದೆಲ್ಲ ಹುಡುಗಾಟದ ವಯಸ್ಸು ಅಂತಾರೆ. ಇರ್ಲಿ, ಹಾಗೆ ಕಥಾಭಾಗವನ್ನ ಮುಂದುವರ್ಸೋಣ. ತಂದನ್ನ ತಾನ ನಾರಾಯಣ ತಂದಾನ ಗೋವಿಂದಾನೇ ತಂದಾನ. ಬೆಳ್ಳಿ ಬೆಟ್ಟದ ಒಣಯ ಬಿಳಿಗಿರಿಯ ರಂಗಯ್ಯ, ಎತ್ತೊಂದು ಗಳಿಗೆ ನಿನ್ನ ನೆನೆಯುವೆನು ತಂದಾನ ಗೋವಿಂದಾನೇ ತಂದಾನ. ಎತ್ತೊಂದು ಗಳಿಗೆ ಎದ್ದೊಂದು ಗಳಿಗೆ ನೆನೆಯುವನು ನಾರಾಯಣ, ಬೇಡಿದವರವ ಕರುಣಿಸೋ ತಂದಾನ ಗೋವಿಂದ ಗೋಪಾಲ ತಂದಾನ. ತಂದನ್ನ ತಾನ ನಾರಾಯಣ ತಂದಾನ ಗೋವಿಂದ ಗೋವಿಂದಾನೇ ತಂದಾನ. ತಂದಾನ ತಂದಾನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟನಾಟಕ ಸೂತ್ರಧಾರಿ ಶ್ರೀಮನ್ನಾರಾಯಣ ಇಬ್ಬರ ಮಡದಿರ ಮಧ್ಯದಲ್ಲಿ ಹಾಯಾಗಿ ಮಲಗಿರ್ತಕ್ಕಂಥ ಸಮಯದಲ್ಲಿ ಈ ಕಡೆ ದೊಡ್ಡರಂಗೇನ್ ಕೊಡುವಂತಕ್ಕಂಥ ಗ್ರಾಮದಿಂದ ಒಂದು ಹೆಣ್ಣು ಮಗಳು ರಂಗಮ್ಮ ಅಂತಕ್ಕಂಥ ಒಂದು ಹೆಣ್ಣು ಮಗಳು ಸ್ವಾಮಿಯ ವಿಗ್ರಹವನ್ನು ಮಾಡಿಕೊಂಡು ಏನಂತೇಳಿ ಪೂಜಿಸ್ತಾ ಇದ್ದಾಳೆ. ಸ್ವಾಮಿ ರಂಗಪ್ಪ ನಾರಾಯಣ 16,000 ಗೋಪಿಕ ಸ್ತ್ರೀಯರಿಗೆ ಗಂಡನಾಗಿರ್ತಕ್ಕಂಥವನು ನೀನು, ನನ್ನೊಬ್ಬಳಿಗೆ ಗಂಡನಾಗಲು ಸಾಧ್ಯವಾಗಲವೇ ಸ್ವಾಮಿ ಅಂತೇಳಿ ಆ ಸ್ವಾಮಿಯ ವಿಗ್ರಹವನ್ನು ಮಡಿಕೊಂಡು ಯಾವ ರೀತಿಯಾಗಿ ಕಣ್ಣಿನಲ್ಲಿ ಕಣ್ಣೀರನ್ನು ಕಡಿತಾ ಇದ್ದಾಳೆ. ಯಾವ ರೀತಿಯಪ್ಪ? ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ, ഇരുಳೆಲ್ಲ ಕಾದೆ ನಿನಗಾಗಿ, ഇരുಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡೋ, ಭಕ್ತಾಳ ಮನೆಗೆ ದಯ ಮಾಡೋ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ, ഇരുಳೆಲ್ಲ ಕಾದೆ ನಿನಗಾಗಿ, ഇരുಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡು, ಭಕ್ತಾಳ ಮನೆಗೆ ದಯ ಮಾಡು. ಅಂಗಾಳ ಗುಡಿಸ್ಯೂನಿ ರಂಗೋಲಿ ಬಿಡಿಸ್ಯೂನಿ, ಅಂಗಾಳ ಗುಡಿಸ್ಯೂನಿ ರಂಗೋಲಿ ಬಿಡಿಸ್ಯೂನಿ, ಹರಿಸ್ಯಾವೆ ಮಾಡಿ ಕಾದಿಯೂನಿ, ಹರಿಸೇವೆ ಮಾಡಿ ಕಾದಿಯೂಲಿ ರಂಗಯ್ಯ.
ಭಕ್ತಾಳ ಮನೆಗೆ ದಯ ಮಾಡೋ ಭಕ್ತಾಳ ಮನೆಗೆ ದಯ ಮಾಡೋ ಓ ಭಕ್ತಾಳ ಮನೆಗೆ ದಯ ಮಾಡು ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ ഇരുಳೆಲ್ಲ ಕಾದೆ ನಿನಗಾಗಿ ഇരുಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ ಭಕ್ತಾಳ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಗಂಡಿಗೆ ಹೆಳ್ಳಾಸೆ ಎಣ್ಣಿಗೆ ಗಂಡಾಸೆ ಆ ಎಣ್ಣಿಗೆ ಗಂಡಾಸೆ ಗಂಡಿಗೆ ಎಳ್ಳಾಸೆ ನಿಮ್ಮಾಸೆ ನಮಗೆ ಅನುಗಾಲ ನಿಮ್ಮಾಸೆ ನಮಗೆ ಅನುಗಾಲ ರಂಗಯ್ಯ ಭಕ್ತಾಳ ಮನೆಗೆ ದಯ ಮಾಡೋ ಭಕ್ತಾಳ ಮನೆಗೆ ದಯ ಮಾಡೋ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ ഇരുಳೆಲ್ಲ ಕಾದೆ ನಿನಗಾಗಿ ഇരുಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ ಭಕ್ತಾಳ ಮನೆಗೆ ದಯ ಮಾಡು ರಂಗಯ್ಯ ಬಿಳಿಗಿರಿಯೇ ರಂಗಯ್ಯ ಸ್ವಾಮಿ ರಂಗಪ್ಪ 16,000 ಜನ ಗೋಪಿಕ ಸ್ತ್ರೀಯರಿಗೆ ಗಂಡನಾಗಿರ್ತಕ್ಕಂಥವನು ನೀನು ನನ್ನೊಬ್ಬಳಿಗೆ ಗಂಡನಾಗಲು ಸಾಧ್ಯವಾಗದಿಲ್ಲವೇ ಹಾಗಂತೇಳಿ ಸ್ವಾಮಿ ವಿಗ್ರಹವನ್ನ ಮಡಿಕೊಂಡು ಆ ರಂಗಮ್ಮ ಅಂತಕ್ಕಂಥ ಹೆಣ್ಣುಮಗಳು ಪೂಜಿಸ್ತಕ್ಕಂಥ ಸಮಯದಲ್ಲಿ ಈ ಕಡೆ ಈ ರೀತಿಯಾಗಿ ಅಗುರಳೆಲ್ಲೆದೆ ಆ ಕೂಗ್ತಕ್ಕಂಥ ಕೂಗು ಆಕಾಶಕರವಾಗ್ಲಿಲ್ವಂತೆ ಭೂಮಿಗೊಳಗಾಗ್ಲಿಲ್ವಂತೆ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಶ್ರೀಮನ್ನಾರಾಯಣನ ಪಾದಕ್ಕೆ ಪ್ರಿಯವಾಯಿತಂತೆ ಆಗ ಆಕಳಕ್ಕೆ ಹೆಚ್ಚಾದೋ ತೂಕಡೆಗೆ ಗಣವಾದೋ ಯಾವ ನನ್ನ ಭಕ್ತಾರೋ ಕರೆದಾರೋ ತಂದಾನ ತಂದಲ್ಲ ತಾರ ನಾರಾಯಣ ತಂದಾನ ಯಾವನ ಭಕ್ತಾರೋ ಪರಿವಾರ ಎರಡನೇ ಸ್ವಾಮಿ ಯಾವ್ಯಾವ ದಿಕ್ಕನ್ನು ನೋಡವರೇ ತಂದಾನ ತಂದಲ್ಲ ತಾರ ಗೋವಿಂದನೇ ತಂದಾನ ಆಹಾ ತಂದಾನ ಈ ಪ್ರಕಾರವಾಗಿ ಸ್ವಾಮಿ ನಾರಾಯಣ ನನ್ನನ್ನ ಕೂಗ್ತಕ್ಕಂಥ ಭಕ್ತರು ಈ ನಡುರಾತ್ರಿ ಒಳಗಡೆ ಯಾರಿರಬಹುದು ಅಂತ ಹೇಳಿ ದೃಷ್ಟಿ ಮಡಗಿ ನೋಡಿದ ಕೂಡಲೇ ಯಾವ್ಯಾವ ಪೋಡನ ದೃಷ್ಟಿ ಮಡಗಿ ನೋಡಿದರೆ ಸ್ವಾಮಿ ಈ ಕಡೆ ಗಂಗಾಧರ ಇರ್ಪೋಡು ಆಳೆಮಾದ ಇರ್ಪೋಡು ಸಿದ್ಧ ಇರ್ಪೋಡು ಬಾಳೆ ಪೋಡು ಬೋವಿ ಪೋಡು ಎರಕಲಗದ್ದೆ ಪೋಡು ಪುರಾಣಿ ಕಂಪೋಡು ಮಂಜಿಗುಂಡಿ ಪೋಡು ಸಂಪಿಗೆ ಪೋಡು ದೊಡ್ಡ ಗಲ್ಲಿಗೆರೆ ಪೋಡು ಮಲ್ಲಿಗೆ ಪೋಡು ಎಲ್ಲವನ್ನು ದೃಷ್ಟಿ ಮಡಗಿ ನೋಡಿದ್ರಂತೆ ಸ್ವಾಮಿ ರಂಗಪ್ಪ ಅಲ್ಲ ಅಂತವ್ರ ಕೂಗು ನನಗೆ ಎಲ್ಲೂ ಕಾಣ್ತಿಲ್ವಲ್ಲ ಈ ಪೋರ್ಟ್ ಒಳಗಡೆ ಅಂತೇಳಿ ಕಟ್ಟ ಕಡೆಯದಾಗಿ ಎಲ್ಲಿಗೆ ನೋಡಿದ್ದಾರೆ ದೊಡ್ಡ ರಂಗೈಲಿ ಪೋಡುವಂತಕ್ಕಂಥ ಸ್ಥಳವನ್ನ ದೃಷ್ಟಿ ಬೆಳಗ್ಗೆ ನೋಡಿದ್ದಾರೆ ನೋಡಿದ ಕೂಡಲೇ ಓಹೋ ಈ ದೊಡ್ಡ ರಂಗೈನ ಪೋರ್ಟ್ನಲ್ಲಿ ಹೆಣ್ಣು ಹುಟ್ಟಿ 25 ವರ್ಷವಾಗಿದೆ ಇವಳಿಗೆ ಇನ್ನೂ ಮದುವೆ ಆಗಿಲ್ಲ ಅವಳು ಮದುವೆ ಆಗ್ಬೇಕು ಅನ್ನೋದಾದ್ರೆ ನನ್ನನ್ನೇ ಮದುವೆ ಆಗ್ಬೇಕು ಅಂತೇಳಿ ಹಂಬಲದಿಂದ ಕಾಯ್ಕೊಂಡು ಕುಂತಿದ್ದಾಳೆ ಭಕ್ತರ ಆಸೆ ಏನೇ ಇರಲಿ ನೆರವೇರಿಸತಕ್ಕಂಥದ್ದು ನನ್ನ ಕರ್ತವ್ಯ ಅಂತೇಳಿ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿ ಶ್ರೀಮನ್ನಾರಾಯಣ ಏನಂತೇಳಿ ಯೋಚನೆಯನ್ನು ಮಾಡಿದ್ದಾರೆ. ಏನಂತ ಸ್ವಾಮಿ? ಆದ್ರೆ
ಈ ಕಡೆ ನಾನೇನು ಹೊಂಟೋಗ್ಬಿಡ್ತೀನಿ, ಹೆಣ್ಣು ಮಗಳ ಕಷ್ಟವನ್ನ ಪರಿಹರಿಸಬೇಕು ಅಂತೇಳಿ. ಈ ಕಡೆ ಈ ರೀತಿಯಾಗಿ ನಾನೇನ್ ಮಾಡುದು ಅಂತ ಹೇಳಿ ಯೋಚನೆ ಮಾಡುವಾಗ ನಾನೇನಾರ ಅತ್ತ ಇತ್ತ ಹೊಂಟೋಗ್ಬಿಟ್ರೆ ಬಾಲಗುಂಚಿಯಾಗಿ ಹನುಮಂತರಾಯನ ಕಳಿಸ್ಬಿಡ್ತಾರೆ ನನ್ನ. ಮೊದ್ಲೇ ನಾನು ಎಲ್ಲೇ ಹೋದ್ರು ಅತ್ತ ಇತ್ತ ಹೋದ್ರು ಹನುಮಂತರಾಯ ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಏರಿ ಬಂದ್ಬಿಡ್ತಾನೆ. ನಾನು ಹೇಗಾದ್ರೂ ಮಾಡಿ ನನ್ನ ಮಡದಿರಿಗೆ ಮಾಯದ ನಿದ್ರೆಯನ್ನು ಕೊಡಿಸ್ಬೇಕಲ್ಲ ಅಂತೇಳಿ ಯಾವ ರೀತಿಯಾಗಿ ಯೋಚನೆಯನ್ನು ಮಾಡಿದ್ದಾರೆ. ಯಾವ ರೀತಿಯಪ್ಪ? ಮಾಯದ ಬೊಂಬೆಯ ಸೃಷ್ಟಿ ಮಾಡಿ ನಾರಾಯಣ ಅಲ್ಲಿ ಮಲಗಿಸವರಲ್ಲೋ ಗೋವಿಂದಾನೇ ತಂದಾನ, ಗೋವಿಂದಾನೇ ತಂದಾನ. ಅವಳಿಂದ ಇವಳಿಗೆ, ಇವಳಿಂದ ಅವಳಿಗೆ ಸ್ವಾಮಿ ಮಾಯದ ಬೊಂಬೆಯ ತಪ್ಪಿಸವರೇ ತಂದಾನ, ಗೋವಿಂದಾನೇ ತಂದಾನ. ಮಾಯದ ಬೊಂಬೆಯ ತಪ್ಪಿಸ್ಕೊಂಡು ನಾರಾಯಣ ಅಲ್ಲಿ ನಡುಗಡು ನಂಜಯ್ಯನ ಹೋಗುತ್ತಾರೆ ತಂದಾನ, ಗೋವಿಂದಾನೇ ತಂದಾನ. ದಕ್ಷಿಣ ಕಾಶಿಯಲ್ಲಿ ಹೊರಗಿರುವ ಸ್ವಾಮಿ ನಡುಗಡು ನಂಜಯ್ಯನೇ ದಯ ಮಾಡು ತಂದಾನ, ಗೋವಿಂದಾನೇ ತಂದಾನ. ನನ್ನ ಮುಡುಕು ತೊರೆಯಲ್ಲಿರುವ ಕೈಲಾಸದಲ್ಲಿ ಇರುವ ನನ್ನ ಮಲ್ಲಪ್ಪ ದೇವನೇ ದಯ ಮಾಡು ತಂದಾನ, ಗೋವಿಂದಾನೇ ತಂದಾನ. ಆಗ ಮತ್ತೇನು ದೇವ ನೋಡಿದಾರು ತಂದಾನ, ಗೋವಿಂದಾನೇ ತಂದಾನ. ತಂದಾನ ತಂದಾನ. ಈ ಕಡೆ ಸ್ವಾಮಿ ನಾರಾಯಣ ನಾನೇನು ಹೊಂಟೋಗ್ಬಿಡ್ತೀನಿ, ಮಾಯದ ನಿದ್ರೆಯನ್ನ ಅವ್ರಿಗೆ, ಮಾಯದ ಬೊಂಬೆಯನ್ನ ಅವಳಿಂದ ಇವಳಿಂದ ಅವಳಿಗೆ ತಬ್ಬಿಸ್ಬಿಟ್ಟು ಏನಾದ್ರೂ ಮಾಡಿ ಇವ್ರಿಗೆ ಎತ್ತರವಾಗಿ ಕೂಡುದು ಅನ್ನೋಷ್ಟೊಳಗಾಗಿ, ಇವ್ರಿಗೆ ಎತ್ತರವಾಗಷ್ಟೊಳಗಾಗಿ ನಾನು ಹೋಗಿದ್ದು ಬರಬೇಕು ಅಂತೇಳಿ ಯೋಚನೆಗಳನ್ನು ಮಾಡಿಕೊಂಡು ಈ ಪ್ರಕಾರವಾಗಿ ಸ್ವಾಮಿ ನಾರಾಯಣ ನಡುಗಾಡು ನಂಜುಂಡೇಶ್ವರನಿಗೂ ಮುಡುಕುದರೆ ಮಾಲಂಗಿ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರನಿಗೂ ಹರಕೆಯನ್ನು ಮಾಡ್ಕೊಂಡಿದ್ದಾರೆ. ನೋಡಪ್ಪ ನಡುಗಾಡು ನಂಜುಂಡೇಶ್ವರ, ಈ ಕಡೆ ಮುಂದೆ ಬರ್ತಕ್ಕಂಥದ್ದು ಈ ಕಡೆ ದಕ್ಷಿಣ ಕಾಶಿ ಒಳಗಡೆ ನಂಜುಂಡೇಶ್ವರನ ಜಾತ್ರೆ ಅಂತೇಳಿ ವಿಷಕಂಠೇಶ್ವರನ ಜಾತ್ರೆ ಆಗುತ್ತೆ. ದೊಡ್ಡ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಂದ ಹಣ್ಣು ಜಾವನವನ್ನು ಕೊಟ್ಟು ನಿನಗೆ ಹಾಮೆಕ್ಕೆ ಕಾಯೆಲ್ಲ ತಂದು ಕೊಡ್ತೀನಿ ಅಂತೇಳಿ ಹರಕೆ ಮಾಡ್ಕೊಂಡ್ರಂತೆ. ಅದು ಅಲ್ಲದೆ ಈ ಕಡೆ ಮಾನಂದಿ ಕೈಲಾಸದಲ್ಲಿರ್ತಕ್ಕಂಥ ಮುಡುಕುತೊರೆ ಮಲ್ಲಪ್ಪನಿಗೆ, ನೋಡಪ್ಪ ಮುಡುಕುತೊರೆ ಮಲ್ಲಪ್ಪ, ಈ ಕಡೆ ಮುಂದೆ ಬರ್ತಕ್ಕಂಥದ್ದು ಮುಡುಕುತೊರೆ ಕೈಲಾಸದಲ್ಲಿ ಮುಡುಕುತೊರೆ ಮಲ್ಲಪ್ಪ ಜಾತ್ರೆ ಅಂತೇಳಿ ಬರುತ್ತೆ. ನಾನು ನಿನ್ನ ಕೈಲಾಸಕ್ಕೆ ಬೆಳ್ಳಿ ಒಳಗಡೆ ಬಸಪ್ಪನ ನಾನು ಕಳಿಸ್ಕೊಡ್ತೀನಿ. ನನ್ನ ಮಡದಿರಿಗೆ ನಿದ್ರೆಯ ಕೊಡಿಸಯ್ಯ ತಂದಾನ, ಗೋವಿಂದಾನೇ ತಂದಾನ. ಮಡದಿರಿಗೆ ನಿದ್ರೆಯ ಮಡದಿಗೆ ನಿದ್ರೆಯ ಕೊಡಿಸಪ್ಪ ನಾರಾಯಣ ಅಂತ ಮತ್ತೇನು ದೇವ ನುಡಿದಾರು ತಂದಾನ, ಗೋವಿಂದಾನೇ ತಂದಾನ. ಬಂದನ್ನ ತಾನ ಗೋವಿಂದ
ರಮಣ ಗೋವಿಂದ. ಯಾವ ಗೋವಿಂದನೂ ಇಲ್ಲ, ಗೋಪಾಲ್ನೂ ಇಲ್ಲ. ನಮಗೆ ನಾವೇ ಗೋವಿಂದ ಅನ್ಕೋಬೇಕು ಅನ್ನಂಗೆ ಆಗದೀಗ. ಕೂಗ್ಬೇಕು ಜೋರಾಗಿ. ಗೋ ಅಂದ್ರೆ ಘೋರವಾದ ಕಷ್ಟವನ್ನು ಎದುರಿಸ್ತಕ್ಕಂಥದ್ದು, ವಿ ಅಂದ್ರೆ ವಿಪತ್ತನ್ನ, ದಹ ಅಂದ್ರೆ ದಮನ ಮಾಡತಕ್ಕಂಥ ಶಕ್ತಿಯನ್ನು ನೀಡು ಭಗವಂತ ಅಂತ. ಅಂದ್ರೆ ದೇವ್ರೊಬ್ಬನೇ, ನಾಮ ಹಲವು ಅಷ್ಟೇ. ದೇವ್ರು ಯಾರು ಅಂದ್ರೆ ನಾನು ಆಗದೆ ತಂದೆ ತಾಯಿಗಳು ಅಂತ ಹೇಳ್ದೆ. ಮುಖ್ಯವಾಗಿ ನಾವು ಗೌರವ ಕೊಡಬೇಕಾಗಿರೋದು ಭೂಮಿ ತಾಯಿಗೆ ಗೌರವ ಕೊಡಬೇಕು, ತಿಂತಕ್ಕಂಥ ಆಹಾರಕ್ಕೂ ಗೌರವ ಕೊಡಬೇಕು, ಕುಡಿತಕ್ಕಂಥ ಗಂಗಾ ಮಾತೆಗೂ ನಾವು ತುಂಬ ಗೌರವ ಕೊಡಬೇಕು. ಏನಿಲ್ಲ ಅಂದ್ರೆ ಏನು ಬದುಕಕ್ಕಾಗೋದಿಲ್ಲ. ಆದ್ರೆ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂದ್ರೆ ಪ್ರತಿಯೊಂದೂ ಕೂಡ ನಮಗೆ ಒಂದೊಂದು ಮುಖ್ಯವಾಗಿ ಈ ಮನುಷ್ಯನ ಜನ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತೇಳಿ ನಾವು ತಿಳ್ಕೋಬೇಕು. ಅದೇ ತರವಾಗಿ ಆದಿನಾರಾಯಣ ಎಲ್ಲರಿಗೂ ಸಕಲವಾಗಿ ಅವನು ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ಕೂಗಬೇಕು, ಸತ್ಸಹಾತ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗಲಿ ಗೋವಿಂದ. ಈಗ ಸುಮಾರ ಕೂಗುದು. ಇಲ್ಲೊಂದು ಬೆಟಾಲಿ ಕುಂತಾರ ಒಟ್ನಲ್ಲಿ, ಆಗ್ಲಿ ನೋಡ್ತಾವನಿ ಒಟ್ನಲ್ಲಿ. ಇಲ್ಲ, ಕಷ್ಟ ಸುಖ ಸುಮಾರಾಗಿ ಮಾತಾಡ್ತಾವ್ರೆ ಪಾಪ. ಅಪರೂಪಕ್ಕೆ ಸಿಕ್ಬಿಡ್ತಾರೆ, ವಾರಗಿತ್ತಿರು. ಇನ್ನೇನಪ್ಪ ಮಾಡಂಗಿದ್ದು, ಕಷ್ಟ ಸುಖ ಮಾತಾಡಕ್ಕೆ ಇವತ್ತು ಮೀಟಿಂಗ್ಗೆ ಸೇರೋರು ಸುಮಾರು ಸೀಟು ಪಾಪ. ಬಹಳ ಕಷ್ಟ. ಇರ್ಲಿ, ಅದ್ರಲ್ಲಿ ನೋಡ್ಬೇಕು. ಹಾಗೆ ಒಂದು ಶ್ರೀಕಂಠ ಮೂರ್ತಿ ಅವರ ಕುರಿತಾದ ಒಂದು ಗೀತೆಯನ್ನ ಸಾದರಪಡಿಸೋಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾಲ್ಕು ಜನರ ಹೆಗಲಲ್ಲಿ ಬಿಳುಗಲಿ ಗ್ರಾಮದ ಬೀದಿಲಿ ಯಾರದಪ್ಪ ಮೆರವಣಿಗೆ? ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ. ಅಪ್ಪ ತಂದೆ ಅಯ್ಯೋ ನಾಲ್ಕು ಜನರ ಹೆಗಲಲ್ಲಿ ಬಿಳುಗಲ್ಲಿ ಗ್ರಾಮದ ಬೀದಿಯಲ್ಲಿ ನಾಲ್ಕು ಜನರ ಹೆಗಲಲ್ಲಿ ಬಿಳುಗಲ್ಲಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ? ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ? ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ ಬೆಟ್ಟಾದ ಬಿದಿರ ತಂದವರೇ, ಪಲ್ಲಕ್ಕಿ ನಿನಗೆ ಮಾಡವರೇ. ಅಯ್ಯೋ ವಿಧಿಯೇ ಬೆಟ್ಟಾದ ಬಿದಿರ ತಂದವರೇ, ಪಲ್ಲಕ್ಕಿ ನಿಮಗೆ ಮಾಡವರೇ. ಊರು ಕೇರಿಯ ಮೆರೆಸವರೇ, ಮೆರೆಯಪ್ಪನಿಲ್ಲ ತವರೂರ. ಊರು ಕೇರಿಯ ಮೆರೆಸವರೇ, ಮೆರೆಯಪ್ಪ ನಿಮ್ಮ ತವರೂರ. ನಾಲ್ಕು ಜನರ ಹೆಗಲಲ್ಲಿ
ಮೆರವಣಿಗೆ ಮೆಲ್ಲಾನೆ ಸಾಗಿದೆ ಊರೊಳಗೆ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲನೆ ಸಾಗಿದೆ ಊರೊಳಗೆ. ಅದು ಯಾರದಪ್ಪ ಮೆರವಣಿಗೆ ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ. 4 ಜನರ ಹೆಗಲಲ್ಲಿ ಸಂಪಿಗೆ ಹೂವಿನ ಮೆರವಣಿಗೆ ಗುಂಪಾಗಿ ಸಾಗಿದೆ ಊರೊಳಗೆ. ಅದು ಗುಂಪಾಗಿ ಸಾಗಿದೆ ಊರೊಳಗೆ ಸಂಪಿಗೆ ಹೂವಿನ ಮೆರವಣಿಗೆ ಗುಂಪಾಗಿ ಸಾಗಿದೆ ಊರೊಳಗೆ. ಅದು ಯಾರದಪ್ಪ ಮೆರವಣಿಗೆ ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ. 4 ಜನರ ಹೆಗಲಲ್ಲಿ ಇಳುಗಲಿ ಗ್ರಾಮದ ಬೀದಿಯಲ್ಲಿ ಅದು ಯಾರದಪ್ಪ ಮೆರವಣಿಗೆ ಶ್ರೀಕಂಠ ಮೂರ್ತಿಯವರ ಮೆರವಣಿಗೆ. ಅಯ್ಯ